ಅದ್ಯಾವಾಗ ಸಚಿವ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಬಾಂಬ್ ಸಿಡಿಸಿದ್ರು ಕೈ ಮನೆಯಲ್ಲೇ ದೊಡ್ಡ ಕೋಲಾಹಲ ಎದ್ದಿತ್ತು. ವಿಪಕ್ಷಗಳಂತೂ ಅದನ್ನೇ ಅಸ್ತ್ರ ಮಾಡಿಕೊಂಡು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ನಡುವಿನ ತಿಕ್ಕಾಟದಿಂದಾಗಿನೇ ಸರ್ಕಾರ ಬಿದ್ದುಬಿಡುತ್ತೆ ಅನ್ನೋ ಮಟ್ಟಕ್ಕೆ ಮಾತಿನ ಕತ್ತಿಯನ್ನ ಝಳಪಿಸಿದ್ರು. ಇದೆಲ್ಲದಕ್ಕೂ ಸಿಎಂ ಸಿದ್ದರಾಮಯ್ಯ ಏಕ್ ಮಾರ್ ದೋ ತುಕುಡ ಅನ್ನುವಂತೆ ಒಂದೇ ಉತ್ತರ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಕೈ ಎತ್ತಿ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಇದೇ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೈಕಮಾಂಡ್ ನಿರ್ಧಾರವನ್ನ ನೀವು ಊಹಿಸೋಕೂ ಆಗಲ್ಲ ಅಂತ ಹೇಳ್ತಾ ಇರೋದು ಕುತೂಹಲಕ್ಕೆ ಕಾರಣ ಆಗಿದೆ. 5 ವರ್ಷ ಬಂಡೆ ತರ ಕಾಂಗ್ರೆಸ್ ಸರ್ಕಾರ ಭದ್ರ ಎಂದ ಸಿದ್ದರಾಮಯ್ಯ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾನು ಡಿಕೆ ಚೆನ್ನಾಗೇ ಇದ್ದೀವಿ, ಬಂಡೆ ಕೈ ಎತ್ತಿ ಸಿಎಂ ಒಗ್ಗಟ್ಟು ಪ್ರದರ್ಶನ. ನಾನು ಇವನು ಚೆನ್ನಾಗೇ ಇದ್ದೀವಿ. ದಸರಾ ಉದ್ಘಾಟಿಸೋದು ನಾನೇ, ಅಶೋಕ್ಗೆ ಸಿದ್ದರಾಮಯ್ಯ ತಿರುಗೇಟು. ನನಗನ್ಸುತ್ತೆ ಈ ಸರಿ ದಸರಾ ಅವರು ಮಾಡಲ್ಲ, ಹೊಸ ಸಿಎಂ ಮಾಡ್ತಾರೆ. ಏಕ್ ಮಾರ್ ದೋ ತುಕುಡ. ಸಿಎಂ ಸಿದ್ದರಾಮಯ್ಯ ಇವತ್ತು ಒಂದೇ ಏಟಿನಲ್ಲಿ ಸ್ವಪಕ್ಷದವರಿಗೂ ವಿಪಕ್ಷದವರಿಗೂ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಭುಗಿಲೆದ್ದಿದ್ದ ಕ್ರಾಂತಿಯ ಕಿಡಿಗೆ ಒಂದೇ ಬಾರಿಗೆ ತಣ್ಣೀರು ಸುರಿಯೋ ಕೆಲಸ ಮಾಡಿದ್ದಾರೆ. ನಾನು ಇವನು ಚೆನ್ನಾಗೇ ಇದ್ದೀವಿ. ಹೌದು, ಕಳೆದ ಕೆಲ ದಿನಗಳಿಂದ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಬದಲಾವಣೆ ಚರ್ಚೆ ದೊಡ್ಡ ಮಟ್ಟದಲ್ಲೇ ಎದ್ದಿತ್ತು. ಅದಕ್ಕೆ ಕಾರಣ ಸಚಿವ ರಾಜಣ್ಣ ಆಡಿದ ಸೆಪ್ಟೆಂಬರ್ ಕ್ರಾಂತಿಯ ಮಾತು. ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ, ಮೇ ಕ್ರಾಂತಿ ಕೇಳಿಲ್ವಾ, ಹಂಗೆ ಇದು ಒಂದು ಕ್ರಾಂತಿ ಸೆಪ್ಟೆಂಬರ್. ಇದೇ ಕ್ರಾಂತಿಯ ಮಾತಿಗೆ ಕಾಂಗ್ರೆಸ್ನ ಕೆಲ ಶಾಸಕರು ತುಪ್ಪ ಸುರಿದ್ರೆ ವಿಪಕ್ಷಗಳಿಗೆ ಇದು ಬ್ರಹ್ಮಾಸ್ತ್ರವಾಗಿ ಸಿಕ್ಕಿತ್ತು. ಅದ್ಯಾವ ಮಟ್ಟಿಗೆ ಅಂದ್ರೆ, ಸರ್ಕಾರ ಬೀಳುತ್ತೆ, ಮಧ್ಯಂತರ ಚುನಾವಣೆ ಬರುತ್ತೆ, ಈ ಬಾರಿ ದಸರಾವನ್ನ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲ್ಲ ಅಂತ ವಿಪಕ್ಷ ನಾಯಕರು ಮಾತಿನ ಕತ್ತಿ ಝಳಪಿಸಿದ್ರು. ಆದ್ರಿವತ್ತು ಸಿಎಂ ಸಿದ್ದರಾಮಯ್ಯ ತಮ್ಮ ತವರು ಜಿಲ್ಲೆಯಲ್ಲೇ ನಿಂತು, ಅದು ಕೂಡ ಡಿಸಿಎಂ ಡಿಕೆ ಪಕ್ಕದಲ್ಲೇ ನಿಂತು ವಿಪಕ್ಷದವರಿಗೂ ಸ್ವಪಕ್ಷದಲ್ಲೇ ಬದಲಾವಣೆ ಕೂಗೆಬ್ಬಿಸಿದವರಿಗೂ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಈ ಸರ್ಕಾರ 5 ವರ್ಷ ಬಂಡೆ ಥರ ಭದ್ರವಾಗಿರುತ್ತೆ, ನಾನು ಡಿಕೆ ಚೆನ್ನಾಗೇ ಇದ್ದೀವಿ ಅಂತ ಡಿಕೆ ಕೈ ಎತ್ತಿ ತೋರಿಸಿ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಇಷ್ಟೇ ಅಲ್ಲ, ಈ ಬಾರಿ ಸಿದ್ದರಾಮಯ್ಯ ದಸರಾ ಉದ್ಘಾಟಿಸಲ್ಲ, ಹೊಸ ಸಿಎಂ ಬರ್ತಾರೆ ಅಂದಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ಗೂ ತಿರುಗೇಟು ಕೊಟ್ಟ ಸಿಎಂ ಹೇಳಿದ್ದೇನು ಅಂತ ನೀವೇ ನೋಡಿ. ಆ ಪಾಪ ಚೇರ್ ಉಳಿಸ್ಕೊಳಕ್ ಬೇರೆ ದಾರಿ ಏನಿದೆ ಅವ್ರಿಗೆ? ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿ ಆ ಥರ ಮಾತನಾಡಲೇಬೇಕು, ಚೇರ್ ಉಳಿಬೇಕಲ್ಲ ಅವ್ರಿಗೆ. ನನಗನ್ಸುತ್ತೆ ಈ ಸರಿ ದಸರಾ ಅವರು ಮಾಡಲ್ಲ, ಪಕ್ಕ ಹೊಸ ಸಿಎಂ ಮಾಡ್ತಾರೆ. ಇಲ್ಲಿ ಡಿಸಿಎಂ ಡಿಕೆ ಕೂಡ ಈ ಬಾರಿಯೂ ದಸರಾವನ್ನ ಸಿದ್ದರಾಮಯ್ಯರೇ ಉದ್ಘಾಟಿಸ್ತಾರೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಕೂಡ ನಾನೇ ದಸರಾ ಉದ್ಘಾಟಿಸ್ತೀನಿ ಅಂದಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, ನಾನು ಡಿಕೆ ಚೆನ್ನಾಗೇ ಇದ್ದೀವಿ, ನಮ್ಮಿಬ್ಬರ ನಡುವೆ ಯಾರೇ ತಂದಿಡೋ ಕೆಲಸ ಮಾಡಿದ್ರು ನಾವು ಕೇಳಲ್ಲ ಅಂದಿದ್ದಾರೆ. ಬಿಜೆಪಿಯವರು ಇದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, ನಾನು ಇವನು ಚೆನ್ನಾಗೇ ಇದ್ದೀವಿ. ನೋಡಿ, ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸಾರಿ ಗೆದ್ದು ಸೋತಿರೋದು, ಎಷ್ಟು ಸಾರಿ ಸೋತಿರೋದು? ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ? ಸೋತಿರೋನು. ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಹೀಗೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಡಿಕೆ ಒಗ್ಗಟ್ಟು ಪ್ರದರ್ಶಿಸುತ್ತಿರುವಾಗಲೇ ಆತ ಬೆಂಗಳೂರಿನಲ್ಲಿ ಸಿಎಂ ಬದಲಾವಣೆ ಕುರಿತು ಮಾತನಾಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬದಲಾವಣೆ ಮಾಡೋದು ಹೈಕಮಾಂಡ್ ಕೈಯಲ್ಲಿದೆ ಅಂದಿದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಪ್ರಶ್ನೆಗಳಿವೆ, ಅದೆಲ್ಲದಕ್ಕೂ ಉತ್ತರ ಹುಡುಕೋಕಾಗಲ್ಲ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ.
that is in the hands of High Command. Nobody can say here what is going in the High Command. This is left to the High Command. High Command has got power to take further actions, but unnecessarily one should not create problem. ಅವರೆಲ್ಲರ ಹೇಳಿಕೆಗೆ ನಾನು ಉತ್ತರ ಕೊಡೋಂಗಿಲ್ಲ. ನಾನು ಉತ್ತರ ಕೊಡ್ತಕ್ಕಂಥದ್ದು AICC ಲೆವೆಲ್ನಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಹೇಳ್ಬೋದು. ಹೊರತಾಗಿ ಇಲ್ಲಿ ಯಾರೋ ಏನೋ ಹೇಳ್ತಾರೆ ಅಂದರೆ ಪ್ರತಿಯೊಂದಕ್ಕೂ ನಾವು ಉತ್ತರ ಕೊಟ್ಕೊತ ಹೋದರೆ ಸಾಕಷ್ಟು ಪ್ರಶ್ನೆಗಳಿವ, ಅದ್ರ ಉತ್ತರಗಳನ್ನು ಹುಡುಕಕ್ಕಾಗಲ್ಲ. ಅದ್ಯಾವಾಗ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿಎಂ ಬದಲಾವಣೆ ಅನ್ನೋದು ಹೈಕಮಾಂಡ್ ಕೈಯಲ್ಲಿದೆ ಅಂತ ಹೇಳಿದ್ರು ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ಹೈಕಮಾಂಡ್ ಅಂದ್ರೆ ಯಾರು, ನೀವೇ ಅಲ್ವಾ ಅಂತ ತೇಜಸ್ವಿ ಸೂರ್ಯ, ಆರ್ ಅಶೋಕ್ ಟ್ವೀಟ್ ಮೂಲಕ ಕುಟುಕಿದ್ದಾರೆ. ಕಾಂಗ್ರೆಸ್ ನಮಗೆ ಉಡುಗೊರೆಯಾಗಿ ಮತ್ತೊಬ್ಬ ಆಕಸ್ಮಿಕ ನಾಯಕನನ್ನು ನೀಡಿದೆ. ಈ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದರು. ಅವರಿಗೆ ಜವಾಬ್ದಾರಿ ಇತ್ತು, ಆದರೆ ಅಧಿಕಾರವೇ ಇರಲಿಲ್ಲ. ಈಗ ಆಕ್ಸಿಡೆಂಟಲ್ AICC ಅಧ್ಯಕ್ಷರಾದ ಖರ್ಗೆ ಅವರು ಹೈಕಮಾಂಡ್ ಏನು ಯೋಚಿಸುತ್ತದೆ ಎಂದು ತಿಳಿದೇ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರೇ ನೀವು ಹೈಕಮಾಂಡ್ ಅಲ್ಲದಿದ್ದರೆ ಯಾರು? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿಯೇ, ಅಥವಾ ಅದು ಹೆಸರಿನ ಅದೃಶ್ಯ ಸಮಿತಿಯೇ? ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಅನ್ನ ಮುನ್ನಡೆಸುತ್ತಿಲ್ಲ, ಬದಲಾಗಿ ಶರಣಾಗತಿಯಲ್ಲಿ ಶ್ರೇಷ್ಠ ವರ್ಗವನ್ನ ಮುನ್ನಡೆಸುತ್ತಿದ್ದಾರೆ. ಅದೇ ಸ್ಕ್ರಿಪ್ಟ್ ಹೊಸ ನಟ ಗಾಂಧಿ ಕುಟುಂಬದಿಂದ ನಿರ್ದೇಶನ. ಇನ್ನು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅನ್ನೋದಾದ್ರೆ ಇದೇ ಮಾತನ್ನ DK ಕಡೆಯಿಂದ ಹೇಳಿಸಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬಂಡೆ ಜೆಲ್ಲಿಯೂ ಆಗಿದೆ, ಈಗ ಸ್ಯಾಂಡು ಆಗ್ತಾ ಇದೆ ಅಂದಮೇಲೆ ಬಂಡೆನ ಏನೇನ್ ಬೇಕಾದ್ರೂ ಮಾಡಬಹುದು ಅಂತ ಆಯ್ತಲ್ಲ. ನಾನು ಒಂದು ಕೇಳೋದು, ಇದು ಹೀಗೆ ಇರುತ್ತೆ, ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದಾದ್ರೆ ನನಗೆ DK ಶಿವಕುಮಾರ್ ಇಂದ ಒಂದು ಹೇಳಿಕೆ ಕೊಡಿಸ್ಬಿಡಿ. ನನಗೆ ಮುಖ್ಯಮಂತ್ರಿ ಬೇಕಾಗಿಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗ್ತಾರೆ, ಹಾಗೆ ಇರ್ತಾರೆ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಬಿಡ್ಲಿ. ನಾವ್ ಯಾರು ಮಾತಾಡೋ ಅವಶ್ಯಕತೆನೇ ಇರಲ್ಲ. ನೋಡಿ, ಬಂಡೆ ತರ ಆದ್ರೆ ಏನು ಸ್ಥಿರವಾಗಿದೆ, ಕರೆಕ್ಟ್ ಅಲ್ವಾ? ಸೊ ಬಂಡೆ ತರ ಇದೀವಿ ಅಂದ್ರೆ ತಪ್ಪೇನಿದೆ? ಅಯ್ಯೋ, BJP ಅವ್ರ ಭವಿಷ್ಯನೇ ಗೊತ್ತಿಲ್ಲ ರೀ. 4 ದಿನ ಹೋಗಿ ಅಶೋಕ್ ಅವರು ಡೆಲ್ಲಿ ಕೂತಿದ್ರಲ್ಲ, ಅವ್ರೇನು ಹೇಳಿದ್ರು ದಸರಾಗ ಹೊಸ CM ಅಂತ. ನಾನೇನೋ ದಸರಾಕ್ಕಿಂತ ಮುಂಚೆನೆ ಅವರೇ ಚೇಂಜ್ ಆಗಂಗವ್ರೆ. ಇಷ್ಟೆಲ್ಲ ನಡೀತಿರೋವಾಗ್ಲೇ ಮಾಗಡಿ ಶಾಸಕ ಬಾಲಕೃಷ್ಣ DCM DK ಪರ ಬ್ಯಾಟ್ ಬೀಸಿದ್ದಾರೆ. ಪಕ್ಷ ಅಧಿಕಾರಕ್ಕೆ ತರಲು DK ಸಾಕಷ್ಟು ಶ್ರಮ ಹಾಕಿದ್ದಾರೆ. ಅವರಿಗೂ ಒಂದು ಬಾರಿ ಅಧಿಕಾರ ಕೊಡಬೇಕು ಅಂತ ಪ್ರತಿಪಾದಿಸಿದ್ದಾರೆ. ಆದ್ರೆ ಹಿರಿಯ ಸಚಿವ RV ದೇಶಪಾಂಡೆ ಸಿದ್ದರಾಮಯ್ಯರೇ 5 ವರ್ಷ CM ಅಂತಿದ್ದಾರೆ. ಒಂದ್ಸರಿ DK ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ. ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡಲ್ಲಿ ನಾವು ಮನವಿ ಮಾಡ್ತೀವಿ. 5 ವರ್ಷ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ. ಹೌದ್ರಿ, ಈ ಬದಲಾವಣೆ ಬಗ್ಗೆ ಯಾವುದೂ ಪ್ರಸ್ತಾವನೆ ಇಲ್ಲ, ಚರ್ಚೆ ಇಲ್ಲ, ಶಾಸಕಾಂಗ ಪಕ್ಷದಲ್ಲಿ ಆಗಿಲ್ಲ, ನನ್ನ ಕಡೆ ಯಾರು ಮಾತಾಡಿಲ್ಲ. ಅಲ್ಲಿಗೆ ಅಧಿಕಾರ ಹಂಚಿಕೆ ಬದಲಾವಣೆ ಚರ್ಚೆ ಮುಂದುವರಿತಲೇ ಇದೆ. ಇದೀಗ ಸಿದ್ದರಾಮಯ್ಯರೇ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಂದೇಶ ಕೊಟ್ಟರು, ನಿಲ್ಲುತ್ತಾ ಕಾದು ನೋಡಬೇಕಿದೆ. ಮೈಸೂರಿನಿಂದ ರಾಮ್ ಜೊತೆ ಈರಣ್ಣ, ಸುನಿಲ್, ಹರೀಶ್, TV9 ಬೆಂಗಳೂರು.